ಈ ಸುಮ್ಮನೆ ಫಿಲ್ಮ್ ಮಾಡೋಕ್ಕಾಗೋದಿಲ್ಲ. ಒಂದು ಫಿಲ್ಮ್ ಮಾಡಬೇಕು ಅಂದರೆ ಅಲ್ಲಿ ಏನೋ ಒಂದು ವಸ್ತು ಇರಬೇಕು. ಒಂದು ಪೀಕಲ್ಲಿದ್ದಾಗ ನನಗೊಂದು ಆಕ್ಸಿಡೆಂಟ್ ಆಯಿತು. ನಾನು ಮತ್ತೆ ಚಿತ್ರರಂಗಕ್ಕೆ ಮರಳ್ತೀನಿ ಅನ್ನೋ ಒಂದು ನಂಬಿಕೆ ನನಗಿರಲಿಲ್ಲ. ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಕನ್ನಡ ಚಿತ್ರರಂಗದಲ್ಲಿ ಸಾರ್ವಕಾಲಿಕ ಹಿಟ್ ಕೊಟ್ಟಂತಹ ನಿರ್ದೇಶಕರು, ಹಿರಿಯ ನಿರ್ದೇಶಕರು ಮಹೇಶ್ ಸುಖಧರೆ ಅವರು. ಇವರ ಹೆಸರನ್ನು ಕೇಳದೇ ಇರೋರೇ ಇಲ್ಲ. ಸಿನಿಮಾಗಳಂತೂ ನನ್ನ ಹೆಸರು ಹೇಳಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ರ ಹೆಸರು ಹೇಳಿಬಿಟ್ರೆ ನಾನು ಇವ್ರ ಸಿನಿಮಾಗಳ ಹೆಸರನ್ನು ಹೇಳಬೇಕು ಅಂತಲೇ ಇಲ್ಲ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಇಷ್ಟು ವರ್ಷ ಯಾಕೆ ಬ್ರೇಕ್ ತಗೊಂಡ್ರು, ಈಗ ಎಲ್ಲವನ್ನು ಮಾತನಾಡೋಣ. ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಕೋರ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್, ಚೆನ್ನಾಗಿದ್ದೇನೆ. 10 ವರ್ಷ ಆಗೋಯ್ತು ಸಿನಿಮಾ ಮಾಡಿದೆ. ಹ್ಯಾಪಿ ಬರ್ಡೇ ಲಾಸ್ಟು. ಯಾಕೆ ಸರ್, ಸಾಕಾಗೋಯ್ತಾ? ಇಲ್ಲ, ಬಟ್ ಹ್ಯಾಪಿ ಬರ್ತ್ಡೇ ಆದಮೇಲೆ ಫಿಲಿಮ್ ಮಾಡಬೇಕಾಗಿತ್ತು. ದರ್ಶನ್ ಅವ್ರ ಜೊತೆ ಮಾತುಕತೆನೂ ಆಗಿತ್ತು, ಅಡ್ವಾನ್ಸು ಆಗಿತ್ತು. ಅದು ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ತಡ ಆಗ್ತಾ ಬಂತು. ಆ ನಂತರದಲ್ಲಿ ನನಗೆ ಜೀ ಕನ್ನಡದಿಂದ ನಂದು ಬಹುದಿನದ ಆಸೆ ಅಂದರೆ, ನನಗೆ ಮೊದಲಿಂದಲೂ ನನಗೇನು ಅಂದರೆ, ನಾನು ಚಾಲ್ತಿಯಲ್ಲಿರಬೇಕು ಅಂತಲ್ಲ, ಯಾವಾಗಲೂ ಬ್ಯುಸಿಯಾಗಿರಬೇಕು ಅಂತ ಇಷ್ಟಪಡ್ತೀನಿ. ಅದು ಒಂದು ಪುಸ್ತಕ ಓದೋದಾಗ್ಬೋದು, ಒಂದು ವಾಕ್ ಮಾಡೋದಾಗ್ಬೋದು, ಅಥವಾ ಸದಭಿರುಚಿಯ ಚಿತ್ರ ನಿರ್ದೇಶಕರ ಜೊತೆ ಚರ್ಚೆ ಮಾಡೋದಾಗ್ಬೋದು. ಯಾರು ಒಬ್ಬರು ಕತೆಗಾರರು, ಅವರು ಕತೆ ಬಂದಿರಲೇಬೇಕು ಅಂತಿಲ್ಲ, ಒಂದು ಸಣ್ಣ ಕತೆ ಆಗಿದ್ರು ಕೂಡ ಕತೆ ಓದಬೇಕು ಅನ್ನೋ ಒಂದು ಹುಚ್ಚು. ಹಾಗೆ ಅಂದರೆ ಹಿಂದೆದು ಈ ವಿಚಾರಕ್ಕೆ ನಾನು ಹೇಳೋದಾದ್ರೆ ಫ್ಲ್ಯಾಶ್ ಬ್ಯಾಕು. ನಾನು ಸಹ ನಿರ್ದೇಶಕನಾಗಿದ್ದಾಗ ಕೆಲವೊಮ್ಮೆ ಬಸ್ ಚಾರ್ಜ್ಗೆ ದುಡ್ಡು ಇರ್ತಿರಲಿಲ್ಲ. ಮೆಜೆಸ್ಟಿಕ್ನಲ್ಲಿ ನಾವು ಶುರು ಮಾಡಿದೆ ಜರ್ನಿ, ನಂದು ಬ್ಯಾಂಕ್ ಕಾಲೋನಿ. ಅಲ್ಲಿಂದ ಕಾರ್ಪೊರೇಷನ್ ಸರ್ಕಲ್ ಬರುವೆ. ಆಗ 10 ಪೈಸೆ 20 ಪೈಸೆಗೆಲ್ಲ ಬುಕ್ ಸಿಗ್ತಿತ್ತು ನಮಗೆಲ್ಲ. ಆಮೇಲೆ ಆ ಬುಕ್ ತೊಗೊಂಡು ಓದ್ಕೊಂಡು ಹಂಗೆ ಮಾರ್ಕೆಟಿಂದ ಇದು ಬರ್ತಿದ್ವಿ. ಈ ಹುಚ್ಚು ಜಾಸ್ತಿ, ನಮಗೆ ಓದೋ ಹುಚ್ಚು ಜಾಸ್ತಿ. ಹಾಗಾಗಿ ಈ ಸುಮ್ಮನೆ ಫಿಲಿಮ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಒಂದು ಫಿಲಿಮ್ ಮಾಡಬೇಕು ಅಂದರೆ ಅಲ್ಲಿ ಏನೋ ಒಂದು ವಸ್ತು ಇರಬೇಕು. ಸೊ ಆ ಥರದ್ದು ನಾನು ಮೂಲತಃ ಕತೆಗಾರ ಅಲ್ಲ. ನಾವೆಲ್ಲ ಬಂದು ಸಹಾಯಕ ನಿರ್ದೇಶಕರಾಗಿ, ಸಹ ನಿರ್ದೇಶಕರಾಗಿ, ಕೋ ಡೈರೆಕ್ಟರಾಗಿ ಡೈರೆಕ್ಟರ್ ಆದವರು. ಹಾಗೆಲ್ಲ ನಮಗೆ ಪಿಲ್ಲರ್ಸ್ಗಳಂತ ರೈಟರ್ಗಳು ತುಂಬ ಜನ ಇದ್ದರು. ಆ ನಂತರದಲ್ಲಿ ಒಂದು ಜರ್ನಿ ಶುರು ಆಯಿತು. ಏನಂದರೆ, ಕತೆಗಾರರೇ ನಿರ್ದೇಶಕರು ಆಗೋದು ಒಂದು ಬಂತು ಇದು. ಆ ನಂತರದಲ್ಲಿ ನಮ್ಗೆ ಅನಿಸ್ತು, ಅಲ್ಲಿ ಆಗ ಕತೆ ಹುಡುಕಾಟದಲ್ಲಿದ್ವಿ. ಒಂದು ಮಾಡಬೇಕು, ಒಂದು ದೊಡ್ಡ ಹೀರೋ ಜೊತೆ ಮಾಡಿದಾಗ ತುಂಬ ಅದ್ಭುತವಾದ ಕತೆ ಬೇಕು. ಕತೆ ಹುಡುಕಾಡ್ತಿದ್ದ ಕತೆ ಸಿಗೋದು ಸ್ವಲ್ಪ ತಡ ಆಯಿತು. ಬಟ್ ಅದೇ ಹೇಳಿದ್ನಲ್ಲ, ಹಿಂದೆ ಹೇಳ್ತೀನಿ, ಬಹುದಿನದ ಆಸೆ ಅಂತ. ನನಗೆ ಈ ಮಧ್ಯ ಒಂದು ಪೀಕಲ್ಲಿದ್ದಾಗ ನನಗೊಂದು ಆಕ್ಸಿಡೆಂಟ್ ಆಯಿತು 2003-4ರಲ್ಲಿ. ಇಟ್ಸ್ ಅ ಬಿಗ್ ಆಕ್ಸಿಡೆಂಟ್. ಅಂದರೆ ನಾನು ಮತ್ತೆ ಚಿತ್ರರಂಗಕ್ಕೆ ಮರಳ್ತೀನಿ ಅನ್ನೋ ಒಂದು ನಂಬಿಕೆ ನನಗಿರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ನಮ್ಮ ಲಿಂಗದೇವರ ಹಳೆ ಮನೆ ಅಂತ, ಪ್ರೊಫೆಸರ್ ಲಿಂಗದೇವರ ಹಳೆ ಮನೆ ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜ್ ಅವರು ಒಂದು ಫೋನ್ ಮಾಡಿ, ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಲ್ಲ, ಮಾಡಿಕೊಡ್ತೀರಾ ನೀವು ಅಂತ ಕೇಳಿದ್ರು. ನನಗೆ ಡಾಕ್ಯುಮೆಂಟ್ರಿ ಅಲ್ಲಿವರೆಗೂ ಗೊತ್ತು. ಅಂದರೆ DSCRT ಅನ್ನೋ ಒಂದು ಇದಕ್ಕೆ ಒಂದು ನಮ್ಮ BK ಚಂದ್ರಶೇಖರ್ ಅಂತ ಇವರಾಗಿದ್ದರು. ಅವರು ಎಜುಕೇಷನ್ ಮಿನಿಸ್ಟರ್ಸ್, ಅವರು ನಮ್ಮೂರಿನವರೇ, ಭೋಗಾದಿಯವರೇ. ಅವರು ಆ ಸಂದರ್ಭದಲ್ಲಿ ಕೇಳಿದ್ರು ಅಂತ ನಾನು ಒಂದಷ್ಟು ಫಿಲಿಮ್ ಮಾಡಿಕೊಟ್ಟಿದ್ದೆ. ಆ ನಂತರ ಸಾರ್ವಭೌಮ ಈ ಥರ ಸಿನಿಮಾ ರಂಗ ಬ್ಯುಸಿಯಾಗಿದ್ದೆ. ಸೊ ಇವ್ರು ಕೇಳಿದಾಗ ನನಗೆ ಯಾವ ಟಾಪಿಕ್ಕು ಅಂದರೆ ಮಹದೇಶ್ವರ ಅಂತ ಅಂದರು. ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಮಾಡಿಕೊಟ್ಟೆ. ಬಟ್ ಕಷ್ಟ ದಿನಗಳಲ್ಲಿ ಆ ಡಾಕ್ಯುಮೆಂಟನ್ನೇ ನಮ್ಮನ್ನು ಕಾಪಾಡಿದ್ದು. ಆ ನಂತರದಲ್ಲಿ ನಾನು ಓದ್ತಾ ಈಗ ನಾನು ಬೇಸಿಕಲಿ ನಾಗಮಂಗಲ, ಮಂಡ್ಯ ಈ ಕಡೆನು, ಇದು ಮೈಸೂರು ಕಡೆ ತುಂಬ ಚಾಲ್ತಿಯಲ್ಲಿದ್ದು ಮಹದೇಶ್ವರರು. ಇದೇನು ಇಷ್ಟು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಓದ್ತಾ ತುಂಬ ಡೆಪ್ತ್ ಹೋದಾಗ ನನಗೊಂದು ಕುತೂಹಲ ಇದ್ದಿದ್ದೇನೋ, ನನಗೊಂದು ಕುತೂಹಲ ಬಂತು. ಆಮೇಲೆ ಒಂದು ಜೊತೆಗೆ ಒಂದು ಇದು ಡೌಟ್ ಬಂದು, ಇಷ್ಟು ವರ್ಷಗಳು ಚಿತ್ರರಂಗ 75 ವರ್ಷ ಈಗ ಕಳೀತಾ ಇದೆ. ಓಕೆ, ಇಷ್ಟು ವರ್ಷಗಳು ಬಂದರೆ ಮಹದೇಶ್ವರರ ಬಗ್ಗೆ ಒಂದು ಸಿನಿಮಾ ಏನಕ್ಕೆ ಬಂದಿಲ್ಲ? ಯಾಕೆ ಒಂದು ಟೆಲಿವಿಷನ್, ಓಕೆ, ಸಿನಿಮಾಗಿಂತ ಹೆಚ್ಚಾಗಿ ಆ ಮಿರಾಕಲ್ ಮಾಯ್ಕಾರ ಮಾದೇವ್ ಅಂತಾನೆ. ಸೊ ಮಹದೇಶ್ವರ ಬಗ್ಗೆ ಯಾರು ಮಾಡಿಲ್ಲ ಅಂದಾಗ, ಒಂದು ಇದನ್ನು ಏನಕ್ಕೆ ನಾವು ಟೆಲಿವಿಷನ್ ಮಾಡಬಾರ್ದು ಅಂತ ಅವಾಗ ಒಂದು ಅಪ್ರೋಚ್ ಮಾಡಿದ್ವಿ. ಅದು ಆ ಉದಯ TVಲಿ ಕಾರಣಾಂತರದಿಂದ ಆಗಿ ಬಂದಿಲ್ಲ. ಆ ನಂತರದಲ್ಲಿ ಆಫ್ಟರ್ ಹ್ಯಾಪಿ ಬರ್ತ್ಡೇ, ಅಂದರೆ ಹ್ಯಾಪಿ ಬರ್ತ್ಡೇಯಲ್ಲಿ ವಿನಾಯಕ್ ಭಟ್ ಅಂತ, ಅಂದರೆ ನಮ್ಮ ಜೀ ಕನ್ನಡದಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅವರು ನನಗೆ ಹೆಂಗೆ ಅಂದರೆ, ಈ ಹಿಂದೆ ನಾವು ಬಿಫೋರ್ ಅಂಬರೀಷ, ಜಯಂತ್ ಕಾಯ್ಕಿಣಿ ಅವರು ಇದ್ದಾಗ ಒಂದು ಜೀ ಕನ್ನಡದಲ್ಲಿ ಕರೆದು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದರು. ಅಲ್ಲೂ ಮತ್ತೆ ಮಿಸ್ ಆಗಿತ್ತು ನನಗೆ ಟೆಲಿವಿಷನ್ಗೆ. ಆ ನಂತರ ಮಾಡಬೇಕಾಗಿತ್ತು, ಅಂಬರೀಷ ಮಾಡೋದ್ರಿಂದ ಅಲ್ಲಿ ಮತ್ತೆ ಸ್ಥಗಿತ ಆಯಿತು 2 ಸಲ. ಈಗ ನಾನು ವಿನಾಯಕ್ ಭಟ್ ಕೇಳಿದೆ ನನ್ನ ಜೊತೆ, ಅಂದರೆ ಅವರು ಅಸೋಸಿಯೇಟ್ ಆಗಿ ಬಂದು ಮಾಡ್ತೀನಿ ಅಂದಾಗ ನಾನು ವಿನಾಯಕ್ ಕೇಳಿದೆ, ನೋಡಿ ಫಿಲಿಮ್ ಇಂಡಸ್ಟ್ರಿ ಅಷ್ಟು ಈಸಿ ಅಲ್ಲ, ಟೆಲಿವಿಷನಲ್ಲಿ ಚೆನ್ನಾಗಿದ್ದೀರಿ, ಸೊ ನೀವು ಲೈಫಲ್ಲಿ ಸೆಟ್ಲ್ ಆದಮೇಲೆ ನಮ್ಮ ಹತ್ರ ಬನ್ನಿ,
ಅಸೋಸಿಯೇಟಾಗಿ ಕೆಲಸ ಮಾಡಲಿಕ್ಕೆ. ಇಲ್ಲಾಂದ್ರೆ ಅಷ್ಟು ಸೆಕ್ಯೂರ್ಡ್ ಪ್ಲೇಸ್ ಅಲ್ಲ ಇಂಡಸ್ಟ್ರಿ. ಫಿಲ್ಮ್ ಅಂದರೆ ಕಂಟಿನ್ಯೂ ಕೆಲಸ ಇರೋದಿಲ್ಲ ಅಂದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ವಿ ಆರ್ ಹ್ಯಾಪಿ, ಐ ಗಾಟ್ ಎ ಫ್ಲ್ಯಾಟ್, ಐ ಗಾಟ್ ಎ ಕಾರ್, ಸೊ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂದರು. ಆಗ ಹ್ಯಾಪಿ ಬರ್ತಾರೆ ಕೆಲಸ ಮಾಡಿದ್ರು. ಮುಗಿದ ಮೇಲೆ ನಾನು ಹೇಳಿದೆ, ನೋಡಪ್ಪ ಈ ಥರ ಒಂದು ಕಂಟೆಂಟ್ ಇದೆ, ನೀವು ನಿಮ್ಮ ಯಾರಿಗಾದ್ರೂ ಹೇಳಿ, ಎಸ್ ಅಂದರೆ ನಾನು ಮಾಡಿಕೊಡ್ತೀನಿ ಅಂತ. ಲಕ್ಕಿಲಿ ಮಹದೇಶ್ವರನ ಮಾಡೋಕ್ಕೆ ಶ್ರೀ ರಾಘವೇಂದ್ರ ಹುಣಸೂರು ಅವರು ಒಪ್ಪಿಗೆ ಕೊಟ್ಟರು. ಅಂದರೆ ಕಿರುತೆರೆಯಲ್ಲಿ, ಯಾಕೆಂದರೆ ಅವ್ರಿಗೆ ಕನ್ನಡದ ಸೊಗಡು, ಫೋಕು ಇವೆಲ್ಲ ಗೊತ್ತಿರೋದ್ರಿಂದ, ಅವರು ಮೂಲತಃ ಮೈಸೂರು ಹುಣಸೂರು ಕಡೆಯವರಾಗಿರೋದ್ರಿಂದ ಅವರೆಲ್ಲರ ಸಹಕಾರದಿಂದ ಅವತ್ತು ಉಗೆ ಉಗೆ ಮಹದೇಶ್ವರ ಲಾಂಚ್ ಆಯಿತು. ಹೆಮ್ಮೆಯಿಂದ ಹೇಳಬೇಕು ಅಂದರೆ ಸೌತಲ್ಲಿ ಫಸ್ಟ್ ಮೈತ್ ಶೋ ಅಂತ ಶುರುವಾಗಿದ್ದು ಅದು. ಅದು ತುಂಬ ಸಕ್ಸಸ್ಫುಲ್ಲಾಗಿ ಒಂದು ರೀತಿ ಎಲ್ಲ ದಾಖಲೆಗಳನ್ನು ಚೆನ್ನಾಗಿ, ಅಂದರೆ ಟೆಲಿವಿಷನ್ನಲ್ಲಿ ಇರುತ್ತಲ್ಲ ಟಿ ಆರ್ ಪಿ ಅನ್ನೋದು, ಅದು ತುಂಬ ಒಳ್ಳೆ ಟಿ ಆರ್ ಪಿ ತಂದುಕೊಡ್ತು. ಜೊತೆಗೆ ನಮ್ಮ ಇಡೀ ತಂಡಕ್ಕೆ ಹೆಸರು ತಂದುಕೊಡ್ತು. ಹಾಗಾಗಿ ಈ ಸಿನಿಮಾದಲ್ಲಿ ಇದ್ದಂಥ ಗ್ಯಾಪ್ ಇತ್ತಲ್ಲ, ಅಲ್ಲಿ ಫುಲ್ಫಿಲ್ ಮಾಡಿದೆ. ಬಟ್ ಬ್ಯುಸಿಯಾಗಿದ್ದೆ. ಬಟ್ ನನಗೆ ಮೊದಲಿಂದಲೂ ಎಲ್ಲೂ ಯಾವುದೇ ಪ್ರೆಸ್ ಮೀಟ್ ಆಗಲಿ ಅಥವಾ ಪ್ರಚಾರಕ್ಕೆ ಎಲ್ಲೂ ಬರದೇ ಇರೋದ್ರಿಂದ ನಾನು ಆ ಪ್ರಾಜೆಕ್ಟ್ ಬಗ್ಗೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಬಟ್ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಸಿನಿಮಾದಿಂದ ದೂರ ಇದ್ವಿ ಅಂತ ಕೆಲವ್ರಿಗೆ ನಿಮ್ಗೆ ಅನಿಸಿರ್ಬೋದು. ಖಂಡಿತವಾಗಲಿಲ್ಲ. ಕ್ರಿಯೇಟಿವ್ ಆಗಿ ನಾನು ಬ್ಯುಸಿಯಾಗಿದ್ದೆ, ಬಟ್ ಸಿನಿಮಾದಿಂದ ದೂರ ಇದ್ದೆ. ಅದಾದಮೇಲೆ ಮತ್ತೆ ಅದೇ ಆಸೆ ಆಯಿತು, ಏನು ಆಫ್ಟರ್ ಉಗೆ ಉಗೆ ಮಹದೇಶ್ವರ ಇನ್ನೇನು ಲಾಂಚ್ ಮಾಡಬೇಕು, ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತೇಳಿ ಮತ್ತೆ ದರ್ಶನ್ ಸಾರ್ ಅವ್ರ ಜೊತೆ ನಾವು ಮೀಟಿಂಗ್ ಮಾಡಿ ಇನ್ನೇನು ಫೈನಲ್ ಆಗ್ತಾಯಿತ್ತು. ಅಲ್ಲೂ ಕೂಡ ಒಂದು ಅನಿವಾರ್ಯ ಕಾರಣಗಳಿಂದ ಮುಂದೆ ಹೋಯಿತು. ಸೊ ಆ ಗ್ಯಾಪಲ್ಲಿ ಈಗ ಮತ್ತೆ ನಾನು ಟೆಲಿವಿಷನ್ನಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಅಂತ ಆ ಕೆಲಸ ಈಗಾಗಲೇ 1.5 ವರ್ಷದಿಂದ ತೊಡಗಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಆಗ್ತಾಯಿದೆ ಅದಕ್ಕೆ.